ಪೂಜ್ಯರ ಶ್ರೀಪಾದಗಳಿಗೆ ಅಭಿವಂದಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಚಿಂತನಾಪರ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ರಾಜು ಅವರೇ, ಯಾವತ್ತು ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ದಯವಿಟ್ಟು ಒಂದು ಸ್ವಲ್ಪ ಹೊತ್ತು ಸಮಾಧಾನಕ್ಕೆ ಕೂಡ್ರಿ. ನಾನು ಭಾಷಣ ಮಾಡಲ್ಲ, ನಿಮಗೊಂದಿಷ್ಟು ಕೇಳ್ತೀನಿ, ನೀವು ಹೇಳಬೇಕು ನನಗಷ್ಟೇ. ನಾನು ಭಾಷಣ ಮಾಡೋಕ್ಕೆ ಹೋಗಲ್ಲ. ಏನು, ನೀವು ಯಾವುದೋ ದೇವರಿಗೆ ನಡ್ಕೋತೀರಿ, ಹೆಣ್ಮಕ್ಳು ನಿಮ್ಮದ ಸುದ್ದಿ ಭಾಳ ಇರ್ತೈತೆ ಎಲ್ಲ ಕಡೆ. ದೇವರು ಕೋಲೆದಾಗೂ ನಿಂಬದ, ಅಡುಗೆ ಮನ್ಯಾಗೂ ನಿಂಬದ, ಪಡಸಲ್ಯಾಗೂ ನಿಂಬದ, ಮುಂದೆ ಬಿಟ್ಟರೆ ಓಣ್ಯಾಗ ಸಹಿತ ನಿಂಬದ. ಇವ್ರು ಸುಮ್ಮನೆ ಮೆಂಬರ್ಗಳು, ನಾ ಚೇರ್ಮನ್, ಇವ್ರು ಸುಮ್ಮನೆ ಹೇಳ್ಕೊಳಕ ಖರೇ ಊರು ಕಂಟ್ರೋಲ್ ಮಾಡೋರ ನೀವು ಹೇಳ್ರಿ ನನಗೆ, ಯಾವ ದೇವರುಗಳನ್ನ ಏನೇನೋ ಮಾಡ್ಕೊಂಡಿರ್ತೀರಿ, ಆ ದೇವರು ಪೂಜೆ ಮಾಡಿ ಫಲ ಸಿಗಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತೀರಿ? ದೇವರನ್ನ ಬೇರೆ ಹಿಡ್ಕೋತೀರಿ. ಈ ದೇವ್ರಿಗೆ ಎಷ್ಟು ಪೂಜೆ ಮಾಡಿದೆ, ನನಗೇನೂ ಕೊಡಲಿಲ್ಲ, ಏನು ಮಾಡೋದೈತಿ? ಬೇರೆ ದೇವ್ರನ್ನ ನೋಡೋದು, ಮತ್ತೊಂದು ದೇವ್ರನ್ನ ಹುಡುಕ್ಯಾಡ್ಕೊಂಡು ಹೋಗೋದು. ಹಿಂಗೆ ಮಾಡ್ತೀರಿಲ್ಲ? ಮಾಡ್ತೀರ ಇಲ್ವ? ಗಪ್ಪ ಕೂತಿರಲ್ಲ, ಹೋಗ್ಲಿ. ಪೂಜಾರೇ ಮಾಡ್ತೀರಿಲ್ಲ? ಮಾಡ್ತೀರಿ. ಇವೆಲ್ಲವನ್ನು ಮಾಡುವಾಗ ನೀವು ತಿಳ್ಕೋಬೇಕು, ದೇವರು ನಿಮಗೆ ವರ ಕೊಡಲಿಲ್ಲ ಅಂದ್ರೆ ಆ ದೇವ್ರು ಚಲೋ ಇಲ್ಲ. ಡಿಸೈಡ್ ಮಾಡಿಬಿಟ್ಟಿರಿ ನೀವು. ಅಕಸ್ಮಾತ್ ಗುರುಗಳ ಹತ್ತಕ್ಕೆ ಬಂದಾಗ ಆ ಗುರುಗಳಿಂದ ಏನ್ರ ಚಲೋ ಆಯ್ತು, ಸರಿ. ಅವೇನು ಸ್ವಾಮಿ ಸರಿ ಇಲ್ಲವ, ನಡಿ, ಅವನು ಏನೂ ಕೊಡಲಿಲ್ಲ. ಆಗಿಂದಾಗ ಜಡ್ಜ್ಮೆಂಟ್ ನಿಮ್ಮ. ಆದರೆ ನೆನಪಿಟ್ಕೋಬೇಕು, ಆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ದೇವರು ಕಾರಣ, ಗುರು ಕಾರಣ, ಜಂಗಮ ಕಾರಣ ಅಂತ ಹೇಳ್ತೀರಿ. ಆದ್ರೆ ಅವು ಯಾವ ಕಾರಣ ಅಲ್ಲ. ಏನು ಕಾರಣ ಅಂತಂದ್ರೆ ನಿಮ್ಮ ಭಕ್ತಿಯೊಳಗಿರ್ತಕ್ಕಂಥ ಭಾವನೆ ಕಾರಣ ಹೊರತು ಮತ್ತೇನೂ ಅಲ್ಲ. ಈಗ ಗುಡಿಗೆ ಬರುವಾಗ ಕಾಯಿ ಹಣ್ಣು ಎಲ್ಲ ತಗೊಂಡು ಬರ್ತಿರ್ತೀರಿ ದೇವಸ್ಥಾನಕ್ಕೆ. ಏನು ಕೈಯಾಗ ಅಂತ ಕೇಳಿದ್ರೆ ದೇವ್ರಿಗೆ ಹೊಂಟೀನಿ, ಹಣ್ಣು ಕಾಯಿ ಒಯ್ಯಾಕತ್ತೀನಿ, ಎಡಿ ಒಯ್ಯಾಕತ್ತೀನಿ ಅಂತ ಹೇಳ್ತೀರಿ. ದೇವಸ್ಥಾನಕ್ಕೆ ಬರೋ ತನಕ, ದೇವಸ್ಥಾನಕ್ಕೆ ಬಂದು ಅವನ್ನ ಅರ್ಪಣೆ ಮಾಡಿ ತಿರುಗಿ ತಗೊಂಡು ಹೋಗುವಾಗ ಹಾದಿಯೊಳಗೆ ಯಾರು ಭೇಟಿಯಾಗಿ ಏನ್ ನಿನ್ನ ಕೈಯಾಗ ಅಂತ ಕೇಳಿದ್ರೆ ಹಣ್ಣು ಕಾಯಿ ಅದಾವ ಅಂತ ಹೇಳ್ತೀರಿ. ಏನ್ ಹೇಳ್ತೀರಿ? ನಾನ ಕೇಳ್ತೀನಿ, ಏನ್ ಹೇಳ್ತೀರಿ? ಪ್ರಸಾದ. ಹೋಗುವಾಗ ನಿಮ್ಮ ಕೈಯಾಗ ಇತ್ತು, ನೀವ ತಂದದ್ದು. ಏನ್ ಹೇಳಿದ್ರಿ? ಹಣ್ಣು ಕಾಯಿ ಅಂತ ಹೇಳಿದ್ರಿ. ಹಳ್ಳಿ ಬರುವಾಗ ಪ್ರಸಾದ ಅಂತ ಹೇಳ್ತೀರಿ. ಹೋಗುವಾಗಿದ್ದ ಹಣ್ಣು ಕಾಯಿ ಹೊಳ್ಳಿ ಬರುವಾಗ ಯಾಕಿರಲಿಲ್ಲ? ಯಾವ ಹಣ್ಣು ಕಾಯಿಗಳನ್ನು ಒಯ್ದು ದೇವರಿಗೆ ಅರ್ಪಿಸಿ ಸರ್ವಾರ್ಪಣೆ ಭಾವನೆಯಿಂದ ದೇವರಿಗೆ ಸಮರ್ಪಿಸ್ತಿರ್ಲ, ಯಾವಾಗ ದೇವರು ಸ್ವೀಕರಿಸ್ತಾನೆ ಅವಾಗ ಅದು ನಿಮಗೆ ಪ್ರಸಾದ ಆಗಿ ನಿಮ್ಮ ಕೈಯೊಳಗೆ ಬರ್ತದ. ಅಲ್ಲಿ ನಿಮ್ಮ ಭಕ್ತಿ ಸಮರ್ಪಣೆ ಆಯ್ತು ಹೊರತು ಇನ್ನುಳಿದಲ್ಲ. ಆ ಕಾರಣಕ್ಕೆ ಇಲ್ಲಿ ಭಕ್ತಿ ಅನ್ನೋದು ಬಹಳ ಮುಖ್ಯ. ಈ ಕೆಲವು ಮಂದಿ ದೇವರಿಗೆ ಬಂದ್ರೆ ದೇವ್ರ ಸಹಿತ ನಡಗಾಕತೈತ್ರಿ, ದೇವ್ರ ಸಹಿತ ಅಂಜೆ ನಡಗಾಕತೈತಿ. ಅಂತ ಕೆಲವು ಮಂದಿ ಊರಾಗ ಬಹಳ ದೊಡ್ಡ ಪುಡಾರಿ, ಅವ ಎಲ್ಲಾರನ್ನ ಇಡೀ ಊರ ಅಂಜಿಸ್ಕೊಂಡಿದ್ದವ. ದೇವ್ರ ಗುಡಿಗೆ ಬಂದ, ದೇವ್ರನ್ನ ನೋಡಾಕತ್ ಕೂಡಲೇ ದೇವ್ರಂದ, ಇನ್ನು ನನಗೇನು ಮಾಡ್ತಾನ ಏನೋ ಅಂತ ಹೇಳಿ ದೇವ್ರು ಅಂಜಿದ. ಅವೇನ್ ಮಾಡಿದ, ನಾ ಊರಾನ ಮಂದಿನ ಬಿಟ್ಟಿಲ್ಲ, ನೀ ಏನ್ ಮಾಡವದಿ ಅಂತ ಹೇಳಿ ಒಂದಿಷ್ಟು ಕಲ್ಲು ತಗೊಂಡು ದೇವರಿಗೆ ಒಗದವ. ದೇವರಿಗೆ ಒಗದ ಕೂಡಲೇ ದೇವ್ರಂದ, ಇವೇನ್ ನನಗೆ ಹೊಸ ಭಕ್ತಿ ಚಾಲು ಆದ್ಲ, ಹೂವ ಹಣ್ಣು ಕಾಯಿ ತರೋರಿದ್ರು, ಇವೊಬ್ಬ ಹೆಚ್ಚಿನವ್ ಜೋಡ ಆದತ್ ಹೇಳಿ. ಆಮೇಲೆ ದೇವ್ರು ಅವ್ನು ದಿವಸ ಬರಕತ್ತ, ದಿವಸ ಬಂದು ದೇವ್ರಿಗೆ ಕಲ್ಲು ಯಾವ. ದೇವ್ರು ಭಾಳ ಶಾನ್ಯ, ನೀ ಏನ್ ಮಾಡವದಿ ತಗೋ, ಎಲ್ಲವನ್ನ ಆಟ ಆಡವ್ ನಾ ಅದೀನಂತ ಹೇಳಿ ಅವ ಏನ್ ಮಾಡಿದ, ದೇವ್ರು ಅವ್ನು ಬರೋದಕ್ಕೆ ಏನ್ ಮಾಡ್ತಿದ್ದ ಅಂದ್ರೆ ಅಲ್ಲಿದ್ ಬಿಟ್ಟು ಸರದ ಮೂಲ್ಯಾಗ ಹೋಗಿ ಕೂತ್ ಬಿಡ್ತಿದ್ದ. ಮೂಲ್ಯಾಗ ಸರದ ಹೋಗಿ ಕುಂಡ್ರವ, ಇವ ಕಲ್ಲು ಒಗಿತಿದ್ದ. ಇವ್ ಒಗದ್ ಹೋದ್ಮೇಲೆ ಮತ್ತೆ ಬಂದ ಅಲ್ಲಿ ಕುಂಡಿರ್ತಿದ್ದ. ಇವನಿಗೆ ಗೊತ್ತಾಕಿರ್ಲಿಲ್ಲ ಅದು. ಒಂದ್ ದಿವ್ಸ ಏನ್ ಮಾಡಿದ, ಅವ ಬಂದಲ್ಲ ಪುಡಾರಿ,
ಬಂದ ಅಲ್ಲಿ ಪೂಜಾ ಮಾಡ್ತಿದ್ಲ. ಪೂಜಾರಿಗೆ ಹೇಳಿದ, ಹಿಡಿದು ನಾ ಒಗದೀನಿ, ಇವತ್ತು ನೀ ಒಗಿ ಅಂದಾವ್. ಅಲ್ಲಪ್ಪ, ನಾ ದಿವಸ ದೇವ್ರ ಪೂಜಾ ಮಾಡಾವ್, ನಾ ಹೆಂಗೆ ಕಲ್ಲು ಒಗಿಲಿ? ನನ್ನ ಕೈಯಾರೆ ದೇವರಿಗೆ ಕಲ್ಲು ಒಗದು ಆ ಪಾಪ ನಾನು ಎಲ್ಲಿ ಕಟ್ಕೊಲಿ? ನಾ ಒಗಿದಿಲ್ಲ ಅಂದು. ಒಗಿತೇನು ಕೊಡ್ಲಿ ಒಂದು ಕಪಾಳಕ್ಕಂದ್ ನಾವು ಅನಿವಾರ್ಯ. ದೇವರಿಗೆ ಏನ್ರ ಹೇಳ್ಬೋದು, ಇವಿಗೇನು ಹೇಳೋದತಿ? ಇವು ಮಂಡ ಮನುಷ್ಯ ಹೊಡದಂದ್ರೆ ಏನು ಮಾಡೋದು? ಅವಾಗ ಒಂದ ಕೈಯಾಗ ಕಲ್ಲು ತಗೊಂಡು ಒಗದ. ಅವ್ ಎಲ್ಲಿ ಒಗದಂದ್ರ ದೇವರಿಗೆ ಅವ್ ಹೇಳ್ತಾನಂತ, ನಾ ಯಾಕೆ ದೇವರಿಗೆ ಒಗಿದು? ಬೇರೆ ಕಡೆ ಒಗದ್ರ ಆತತ್. ಬೇರೆ ಕಡೆ ಒಗದು ಅವ್ ಹೋದ ಮೇಲೆ ದೇವರಿಗೆ ಕೈ ಮುಗಿದ್ ನಮ್ದು ತಪ್ಪ ಅಂತ ಹೇಳತ್ತಂದ. ರಾತ್ರಿ ಕನಿಷ್ನ್ಯಾಗ ದೇವ್ರು ಬಂದಂತ. ಯಾರ ಕನಿಷ್ನ್ಯಾಗ? ಪೂಜಾರಿ ಕನಿಷ್ನ್ಯಾಗ ಬಂದ. ಅವೇನೋ ಒಗಿತಿದ್ದ, ಒಗಿವಲ್ಯಾಕ ನೀ ಯಾಕೆ ನನಗೆ ಕಲ್ಲು ಒಗದಿ? ನಿನಗೆ ಒಗಿಲಿಲ್ಲ ಅಂದ್ರೆ ಅವ್ನು ನಾನು ಬಿಡ್ತಿದ್ದಿಲ್ಲ, ಅದಕ್ಕೆ ಒಗದ್ನಿ. ಖರೆ ನೀವು ಒಗದಿ ನನಗೆ ಯಾಕೆ ಒಗದಿ? ಮತ್ತೆ ಯಾರಿಗೆ ಒಗಿಲಿ? ನಿನಗ ಒಗಿ ಅಂತ ಹೇಳಿದ್ದ. ನಾನು ನಿನಗೆ ನೇರವಾಗಿ ಒಗಿಲಿಲ್ಲ, ಅವನ ಕಣ್ಣು ತಪ್ಪಿಸಿ ಮೂಲ್ಯಾಗ ಒಗಿದಿದ್ ನಾನು. ಅವ್ ದೇವ್ರಂದ, ಅವನಿಗೆ ಅಂಜಿ ನಾನು ಮೂಲ್ಯಾಗ ಕೂತಿದ್ನಿ, ನಾ ಕೂತಲ್ಲೇ ನೀ ಒಗದಿ ಕಲ್ಲತ್ತಂದ. ನಾವು ದೇವರನ್ನ ಅಂಜಿಸು ಮಂದಿ ಹೊಂಟದ. ಈಗ ದೇವ್ರ ಸಹಿತ ಭಯ ಬೀಳಬೇಕು. ನಾ ಬಂದ ಮೇಲೆ ದೇವ್ರ ಪೂಜೆ ಆಗಲಿ, ನಾ ಬಂದ ಮೇಲೆ ದೇವರಿಗೆ ಮಂಗಳಾರತಿ ಆಗ್ಲಿ ಅಂತ ಹೇಳಿ ನಾವು ದೇವರನ್ನ ಹೆದರಿಸೋ ಲೆಕ್ಕಕ್ಕೆ ಹೊಂಟೀವಿ. ಆದ್ರೆ ನೆನಪಿಟ್ಕೋಬೇಕು, ಕರ್ತ ಕರೀತ, ಮಾಡುವವ ಮಾಡಿಸುವವ, ಜಗತ್ತನ್ನೇ ನಡೆಸುವವ ಆ ದೇವರು ಅನ್ನುವಂಥ ಸತ್ಯವನ್ನು ನಾವು ಅರ್ಥೈಸ್ಕೊಂಡು ನಡೆದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ, ಇವತ್ತು ಇಲ್ಲಿ ಪ್ರತಿಷ್ಠಾಪನೆಗೊಳ್ತಕ್ಕಂಥ ಲಿಂಗವನ್ನ ನೋಡ್ರಿ. ಮೆರವಣಿಗೆಗೆ ಎಷ್ಟು ಮಂದಿ ಇದ್ರು ಹೆಣ್ಮಕ್ಳು? ಮೆರವಣಿಗೆ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಭಾಳ ದೊಡ್ಡ ಹುರುಪ್ರಿ. ಆಮೇಲೆ ನೀವು ಕಾರ್ಯಕ್ರಮ ಪ್ರವಚನ ಅಂತಂದ್ರೆ ಮುಗೀತು ನೋಡ್ರಿ, ಅಷ್ಟು ಕಷ್ಟ. ಯಾಕಂದ್ರೆ ಇಲ್ಲೇನಿರ್ತದ ಕಾರ್ಯಕ್ರಮದೊಳಗೆ? ಮೆರವಣಿಗೆ ಒಳಗೆ ಆರಾಮ್ ಹೊಸ ಕಮ್ಮನು ಸೀರೆ ಉಟ್ಕೋಬಹುದು, ಬೇರೆ ಬೇರೆ ಸಾಮಾನುಗಳು ಹಾಕೊಂಡು ಅಡ್ಡಾಡ್ಬೋದು. ಆ ದೇವ್ರಕ್ಕಿಂತ ಹೆಚ್ಚು ನಾವೇ ಎಕ್ಸ್ಪೋಸ್ ಆಗಿಬಿಟ್ಟಿರ್ತೀವಿ. ಒಮ್ಮೊಮ್ಮೆ ದೇವ್ರೇನು ಪಾಪ ಸುಮ್ಮ ಹಾಕಿದ ಮಾಲಿ ಹಾಕೊಂಡು ತನ್ನ ಕೂತಿರ್ತೈತಿ. ದೇವರಿಗೆ ಹೂವಿನ ಮಾಲಿ, ನಮ್ಮ ಕೊಳ್ಳಾಗ ಎಲ್ಲ ಬಂಗಾರ ಸಾಮಾನ. ಅವು ದೇವ್ರ ತಾನ ಎಲ್ಲಾನು ನೀ ಹಾಕೊಂಡು ನಾನು ಹಿಂಗೆ ಕುಂಡ್ರಿಸಿದೆಲ್ಲ ಅಂತ ಹೇಳಿ. ಆದ್ರೆ ನೆನಪಿಟ್ಕೊಳ್ರಿ, ನಾವು ದೇವರಿಗೆ ಏನೆಲ್ಲ ಭಕ್ತಿಯನ್ನು ಸಮರ್ಪಿಸ್ತೀವಿ. ಆದ್ರೆ ಒಂದು ಮಾತು ನೆನಪಿಟ್ಕೋಬೇಕು, ನಾವು ದೇವರಿಗೆ ನಮ್ಮದೇನೂ ಸಮರ್ಪಿಸೋದಿಲ್ಲ. ಎಲ್ಲವನ್ನ ಕೊಟ್ಟಿರುವವ ದೇವರು. ದೇವರು ಕೊಟ್ಟಿದ್ದನ್ನ ದೇವರಿಗೆ ಅರ್ಪಿಸ್ತೀವಿ ಹೊರತು ನಮ್ಮದೇನು ಅರ್ಪಿಸೋದಿಲ್ಲ. ನಮ್ಮದಾದಂತಹದ್ದು ಆ ವಸ್ತುವಿನ ಜೊತೆಗೆ ಏನು ಅರ್ಪಿಸೋದು ಅಂತಂತಂದ್ರೆ ನಮ್ಮ ಪರಿಶುದ್ಧವಾದ ಭಕ್ತಿಯನ್ನ, ಪರಿಶುದ್ಧವಾದ ಭಾವನೆಯನ್ನ, ಪರಿಶುದ್ಧವಾದ ಮನಸ್ಸನ್ನ ಅರ್ಪಿಸಿಬಿಟ್ರೆ ಸಾಕು. ಅದು ಸಾರ್ಥಕವಾದ ಭಕ್ತಿಯನ್ನು ಇಸ್ಕೊಳ್ತದೆ ಅನ್ನುವಂಥ ಮಾತನ್ನ ನಾವು ಲಕ್ಷ್ಯದೊಳಗಿಟ್ಕೋಬೇಕು. ಹೇಗಿರ್ತದೆ ವ್ಯವಸ್ಥೆ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಇವತ್ತು ನಾವು ಸುಧಾರಿಸಿಕೊಳ್ಳಿಲ್ಲ ಅಂತಂದ್ರೆ, ಅದನ್ನ ಕಲಿತುಕೊಳ್ಳಿಲ್ಲ, ಅದನ್ನ ತಿಳ್ಕೊಳ್ಳಿಲ್ಲ ಅಂತಂತಂದ್ರೆ ಬಹಳಷ್ಟು ಸಾರಿ ನಾವು ದೇವರು ಧರ್ಮವನ್ನ ಕುರಿತು ನಮ್ಮ ಮನಸ್ಸನ್ನ ದೊಡ್ಡದು ಮಾಡ್ತೀವಿ. ಆದ್ರೆ ಇನ್ನೊಬ್ಬರನ್ನ ಪ್ರೀತಿಸುವಂತ, ಇನ್ನೊಬ್ಬರನ್ನ ಗೌರವಿಸುವಂತ ಭಾವನೆ ನಮ್ಮದು ಎಂದಾಗ್ತದ, ಅವತ್ತು ನಮ್ಮ ಜೀವನ ಸಾರ್ಥಕ ಆಗ್ತದ. ಅಂಥ ಸಾರ್ಥಕತೆ, ಅಂಥ ಭಕ್ತಿ ಭಾವ ನಮ್ಮದಾಗಬೇಕು. ಇಲ್ಲಿ ಆ ಲಿಂಗವನ್ನ ಮತ್ತೊಮ್ಮೆ ಪ್ರಾಣ ಪ್ರತಿಷ್ಠಾಪನಾ, ಮರುಪ್ರಾಣ ಪ್ರತಿಷ್ಠಾಪನ ಮಾಡುವಂಥ ಸಂದರ್ಭ ಇದು. ಆಗಿನ ನಮ್ಮ ಶ್ರೀರಾಜು ಅವ್ರು ಹೇಳಿದ್ರು, ಏನು ಎಲ್ಲ ಘಟನೆಗಳು ಎಲ್ಲ ಸಂದರ್ಭದೊಳಗೂ ನಡೆಯೋದಿಲ್ಲ. ನೋಡ್ರಿ, ಕಳಸಾರೋಹಣ ಮಾಡ್ತಾರೆ, ಅದು ಪ್ರತಿ ವರ್ಷ ಕಳಸಾರೋಹಣ ಮಾಡ್ತಾರೆ? ಮಾಡೋದಿಲ್ಲ. ಹಾಗೇನೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ, ಪ್ರತಿ ವರ್ಷ ಮಾಡಂಗಿಲ್ಲ. ಅದು ಯಾವಾಗೋ ಒಮ್ಮೆ ಮಾಡೋದು. ನಿಮಗೆ ತಿಳಿಯುವಂಗೆ ಹೇಳ್ಬೇಕಂದ್ರೆ ಮದುವೆ ಅಂತ ಮಾಡ್ತಾರೆ. ಏನು ವರ್ಷ ಮಾಡ್ತಾರನ್ರಿ? ಮದುವೆ ಮಾಡ್ತಾರೋ? ಆನಿವರ್ಸರಿ ಅಂತ ಮಾಡ್ತೀರಿ ನೀವು, ಮದುವೆ ಮಾಡ್ತಾರ? ಮಾಡಲ್ಲ. ಇದು ಅಪರೂಪದ ಘಟನೆ, ನೆನಪಿಟ್ಟುಕೊಳ್ಬೇಕು. ನಿಮ್ಮ ಜೀವನದೊಳಗ ಇವತ್ತಿನ ಈ ಪ್ರಸಂಗ, ಇವತ್ತು ನಾಳೆ ಈ ಪ್ರಸಂಗ ಏನತಿ ಬಹಳ ಅಪರೂಪವಾಗಿ ನಡೆದದ್ದು. ಮಲ್ಲಿಕಾರ್ಜುನ ಲಿಂಗದ ಮರು ಪ್ರತಿಷ್ಠಾಪನೆ ನಡೆದಂಥ ಸಂದರ್ಭದೊಳಗ ನಾವು ನೀವೆಲ್ಲ ಮುಂದೆ ನಿಂತಿದ್ವಿ, ಅದರೊಳಗೆ ಭಾಗವಹಿಸಿದ್ದೀವಿ ಅನ್ನೋದು ನಮ್ಮ ಜೀವನದೊಳಗ ಬಹಳ ಹೆಮ್ಮೆಯ ಪ್ರಸಂಗ, ಅಭಿಮಾನದ ಸಂಗತಿ ಅನ್ನುವಂಥದ್ದು ಬಹಳ ಮುಖ್ಯ. ಆ ಹಿನ್ನೆಲೆಯೊಳಗ ಇವತ್ತು ಪ್ರತಿಷ್ಠಾಪನೆಗೊಳ್ತಕ್ಕಂಥ ಮಹಾಲಿಂಗದ ಉತ್ಸವ, ಅದರ ಜೊತೆಗೆ ನೀವೆಲ್ಲ ಭಾಗಿಯಾದ್ರಿ. ಆ ಒಂದು ಭಾವ
ಭಕ್ತಿ ಬೆಳಿಬೇಕು. ಒಳ್ಳೆಯ ಭಾವನೆಗಳನ್ನ ಭಕ್ತಿಗಳನ್ನ ಕಷ್ಟಪಟ್ಟು ಬೆಳೆಸಬೇಕಾಗ್ತದ. ಕೆಟ್ಟದ್ದನ್ನ ಹೇಳಕ್ಕ ನಿಮ್ಗೆ ಯಾರಿಗೂ ಹತ್ತುದಿಲ್ಲ. ಕೆಟ್ಟದ್ದು ತನ್ನಷ್ಟಕ್ಕೆ ತಾನ ನಡೆದಿರ್ತತಿ. ಆದ್ರ ಒಳ್ಳೆಯದನ್ನ ಕಷ್ಟಪಟ್ಟು ಬೆಳೆಸುವ